ಹರಿ ಓಂ. ಮಂಕುತಿಮ್ಮನ ಕಗ್ಗ. ಕಗ್ಗದ ಸಂಖ್ಯೆ 171. ಈ ಕಗ್ಗದಲ್ಲಿ ವಿಧಿ ಹಾಗೂ ಹಣೆಯ ಬರಹ. ಕೆಲವು ಸರಿ ನಾವು ಸುಖವಾಗಿ ಸಂತೋಷವಾಗಿದ್ದಾಗ ಜನ ನಮ್ಮನ್ನು ಹುಡುಕ್ಕೊಂಡು ಬರ್ತಾರೆ. ಅದೇ ನಾವು ಕಷ್ಟದಲ್ಲಿ ತಾಪತ್ರಯದಲ್ಲಿದ್ದರೆ ಯಾರೂ ನಮ್ಮ ಜೊತೆ ಬರಲ್ಲ. ಈ ಒಂದು ಸತ್ಯವನ್ನು, ಜೊತೆಗೆ ಒಂದು ಹಣೆಯ ಬರಹ ಅಂತೇನಿರುತ್ತೆ ಅಥವಾ ಕರ್ಮ ಅಂತೇನಿರುತ್ತೆ, ಅದನ್ನು ನಾವು ಅನುಭವಿಸದೆ ಬೇರೆ ದಾರಿ ಇಲ್ಲ. ಅದನ್ನು ನಗ್ನಗ್ತಾ ಸಂತೋಷವಾಗಿ ಅನುಭವಿಸ್ಬೋದು. ಅಯ್ಯೋ ಅಂತ ನಾವು ಮುಖ ಗಂಟಾಕೊಂಡು ಜೀವನವನ್ನೆಲ್ಲ ಕಷ್ಟಕರವಾಗಿ ಮಾಡಿಕೊಂಡು ಅನುಭವಿಸ್ಬೋದು. ಹಾಗಾಗಿ ಇದನ್ನೆಲ್ಲ ಸಹಜವಾಗಿ ತಗೋಬೇಕು ಅನ್ನೋದು ಈ ಕಗ್ಗ ವರ್ಣಿಸೋ ಅಂಥದ್ದು. ವಿಧಿಯ ಹೊರೆಗಳನ್ನು ತಪ್ಪಿಸಿಕೊಳ್ಳುವನೆಲ್ಲಿಹನು, ಬೆದರಿಕೆಯ ನದರಿಂದ ನೀಗಿಪನು ಸಕನು, ಎದೆಯ ನುಕ್ಕಾಗಿ ಸಾನಿಸು ಬೆನ್ನ, ತುಟಿಯ ಬಿಗಿ ವಿಧಿಯ ಗಸ ನೀಂಕತ್ತೆ ಮಂಕುತಿಮ್ಮ. ನೋಡಿ, ಜಗತ್ತಿನಲ್ಲಿ ಅನಾದಿ ಕಾಲದಿಂದಲೂ ಹುಟ್ಟಿದವರು ಮತ್ತು ಕಾಲವಾದವರು ಯಾರೂ ಸಹ ಈ ವಿಧಿಯ ಒಂದು ಹೊಡೆತಕ್ಕೆ ಸಿಲುಕದೇ ಇರೋರು ಇಲ್ಲ. ಆ ವಿಧಿಯ ಭಾರವನ್ನು ಹೊರಲೇಬೇಕು. ಈ ಹೊರೆಯನ್ನು ಹೊರುವ ಒಂದು ನಾವು ಸಂಕಷ್ಟದಲ್ಲಿದ್ದಾಗ ಯಾರೋ ನಮಗೆ ಆಪ್ತವಾದವರೋ, ಸ್ನೇಹಿತರೋ, ಬಂಧುಗಳೋ ನಮಗೆ ಒಂದಷ್ಟು ಸಾಂತ್ವನವನ್ನು ಹೇಳ್ತಾರೆ, ನಮ್ಮ ಮನಸ್ಸನ್ನು ಸ್ವಲ್ಪ ಗಟ್ಟಿಗೊಳಿಸ್ತಾರೆ. ಅಂಥವ್ರು ಮಾತ್ರ ನಮಗೆ ಆಪ್ತರು. ಈ ಅಗಸ ಯಾವ ರೀತಿ ಕತ್ತೆಯ ಮೇಲೆ ಹೊರೆಯನ್ನು ಹೊರಿಸ್ತಾನೆ, ಆ ರೀತಿ ಆ ವಿಧಿ ನಮ್ಮ ಮೇಲೆ ಒಂದಷ್ಟು ಭಾರವನ್ನು ಹೊರಿಸೋ ಅಂಥದ್ದು. ಆ ಕತ್ತೆ ಏನು ಮಾಡುತ್ತೆ ಅಂದರೆ, ತುಟಿಯನ್ನು ಬಿಗಿಯಾಗಿ ಹಿಡ್ಕೊಂಡು ಆ ಒಂದು ಹೊರೆಯನ್ನು ಹೊತ್ಕೊಂಡು ಹೋಗುತ್ತೆ. ನಾವು ಅಷ್ಟೇ, ಬೇರೆ ದಾರಿ ಇಲ್ಲದೆ ನಮ್ಮ ತುಟಿಯನ್ನು ಬಿಗಿಯಾಗಿ ಇಟ್ಕೊಂಡು ನಮಗೆ ಬಂದಂಥ ಹೊರೆಯನ್ನು ನಾವು ಹೊರಲೇಬೇಕು. ಅದಕ್ಕೆ ಒಂದು ಮಾತಿದೆ, ಬಾರದು ಬಪ್ಪದು, ಬಪ್ಪದು ತಪ್ಪದು ಅಂತ. ನಮಗೇನಾದರೂ ಕಷ್ಟಗಳು ಬರಬೇಕು, ಸಂಕಷ್ಟಗಳು ಬರಬೇಕು, ನಷ್ಟಗಳಾಗಬೇಕು ಅಂದರೆ ಹಾಗೇ ಆಗತ್ತೆ. ಅದು ಯಾರೂ ಅದನ್ನು ತಪ್ಸೋಕ್ಕಾಗಲ್ಲ. ಅದೇ ರೀತಿ ಒಳ್ಳೆಯದು ಕೂಡ, ನಮಗೆಷ್ಟೋ ಒಳ್ಳೆಯದು ಆಗ್ತಾ ಇರುತ್ತೆ, ಸಂತೋಷವೂ ಸಿಗ್ತಾ ಇರುತ್ತೆ, ಸುಖವೂ ಸಿಗ್ತಾ ಇರುತ್ತೆ. ಆದರೆ ನಾವು ಈ ಕಷ್ಟ ಕಡೆ ಜಾಸ್ತಿ ಗಮನ ಕೊಡೋದ್ರಿಂದ ಇಲ್ಲಾಗ್ತಾ ಇರೋ ಒಳ್ಳೆಯದು ನಮಗೆ ಅಷ್ಟೊಂದು ಅನುಭವಕ್ಕೆ ಬರ್ತಾ ಇರಲ್ಲ. ಹಾಗಾಗಿ ಆಗಬೇಕಾದ್ದೆಲ್ಲ ಹಾಗೇ ಆಗತ್ತೆ. ಅದನ್ನು ನಾವು ಧೈರ್ಯವಾಗಿ ಎದುರಿಸ್ಬೇಕು. ಮಳೆ ಹನಿ ಎಷ್ಟೇ ಬರ್ತಾ ಇರಲಿ, ನಾವು ಬರೋ ಮಳೆ ಹನಿಯನ್ನು ತಪ್ಸೋಕ್ಕಾಗದೇ ಇರ್ಬೋದು. ಆದರೆ ಕೈಯಲ್ಲಿ ನಾವು ಆತ್ಮವಿಶ್ವಾಸ ಎನ್ನುವ ಒಂದು ಕೊಡೆ ಇಟ್ಕೋಬೋದು. ಆದರೆ ಏನೇ ಸಮಸ್ಯೆಗಳು ಬಂದರೂ ನಾವು ಆತ್ಮವಿಶ್ವಾಸವನ್ನು ಉನ್ನತ ಮಟ್ಟದಲ್ಲಿ ಇಟ್ಕೊಂಡಾಗ ಬಂದಂಥ ಕಷ್ಟಗಳು, ಸಂಕಷ್ಟಗಳನ್ನ ನಾವು ಸಮಾಧಾನ ಚಿತ್ತದಿಂದ, ಧೈರ್ಯದಿಂದ ಅದನ್ನು ದಾಟ್ಕೊಂಡು ಹೋಗೋಕ್ಕೆ ನಮ್ಮ ಕೈಲಿ ಸಾಧ್ಯವಾಗತ್ತೆ. ಹಾಗಾಗಿ ಇದರಲ್ಲಿ ನಮ್ಮ ಪ್ರಯತ್ನ ಬಹಳ ಮುಖ್ಯ. ಅದಕ್ಕೆ ಸ್ವಾಮಿ ವಿವೇಕಾನಂದ ಅವರು ಒಂದು ಕಡೆ ಹೇಳ್ತಾರೆ, ಥಿಂಕಿಂಗ್ ಯುವರ್ ಸೆಲ್ಫ್ ವೀಕ್ ಇಸ್ ಎ ಸಿನ್. ನಮಗೇನೋ ಹೊರೆ ಜಾಸ್ತಿ ಆದಾಗ, ಸಮಸ್ಯೆ ಜಾಸ್ತಿ ಆದಾಗ, ದೊಡ್ಡ ದೊಡ್ಡ ಚಾಲೆಂಜಸ್ಗಳು ಬಂದಾಗ ನಾವು ಕುಬ್ಜರಾಗೋಗ್ತೀವಿ. ನಮ್ಮನ್ನು ನಾವು ದುರ್ಬಲರು ಅಂತ ಅಂದ್ಕೊಂಡ್ಬಿಡ್ತೀವಿ. ಆ ರೀತಿ ಅಂದ್ಕೊಂಡಾಗ ನಮಗೆ ಹೊರೆ ಜಾಸ್ತಿ ಆಗತ್ತೆ. ಅದಕ್ಕೆ ಬರುವುದೆಲ್ಲ ಬರಲಿ, ಆ ಗೋವಿಂದನ ದಯೆ ಇರಲಿ ಅಂತ ಏನು ಬಂದರೂ ಅದನ್ನು ಆತ್ಮವಿಶ್ವಾಸದಿಂದ ಮನಸ್ಸನ್ನು ಒಂದು ಕಬ್ಬಿಣದ ರೀತಿ ಮಾಡಿಕೊಂಡು ಅದನ್ನು ಎದುರಿಸ್ಬೇಕು. ಅದು ಬಿಟ್ಟರೆ ಅನ್ಯ ದಾರಿ ಇಲ್ಲ. ನಾವು ಸುಖವಾಗಿದ್ದಾಗ, ಸಂತೋಷವಾಗಿದ್ದಾಗ, ನಮ್ಮ ಹತ್ರ ಹಣಕಾಸು ಇದ್ದಾಗ ಯಾವಾಗಲೂ ನಮ್ಮ ಜೊತೆ ಬರ್ತಾರೆ, ನಗ್ನಗ್ತಾ ಮಾತಾಡ್ತಾ ಇರ್ತಾರೆ, ನಮ್ಮ ಜೊತೆ ಸೇರ್ತಾರೆ. ಅಂತ ಅವರು ನಿಜವಾದ ಸಖರಲ್ಲ, ನಿಜವಾದ ಸ್ನೇಹಿತರಲ್ಲ, ಬಂಧುಗಳಲ್ಲ.
ನಾವು ಕಷ್ಟ ಕಾಲದಲ್ಲಿದ್ದಾಗ ಒಂದೆರಡು ಸಾಂತ್ವನದ ಮಾತನ್ನು ಹೇಳಿ, ಏನಾಗಲ್ಲ, ಇದರಿಂದ ನೀವು ಹೊರಗಡೆ ಬರ್ತೀಯಾ, ಇದು ಈ ಕ್ಷಣಕ್ಕೆ ಮಾತ್ರ ಇದೆ, ಮುಂದೆ ಸರಿ ಹೋಗುತ್ತೆ ಅಂತ ಸಾಂತ್ವನದ ನುಡಿಗಳನ್ನು ಯಾರು ನಮ್ಮ ಜೊತೆ ಬಂದು ಹೇಳ್ತಾರೋ ಅವರು ನಿಜವಾದ ಸ್ನೇಹಿತರು ಅಂತ DVG ಅವರು ಇದರಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಬೇರೆಯವರು ಯಾರೋ ಸಮಸ್ಯೆಯಲ್ಲೋ ದುಃಖದಲ್ಲೋ ನೋವಲ್ಲೋ ಇದ್ದಾಗ ನಾವು ಅವರಿಗೆ ನಮ್ಮ ಹೆಗಲನ್ನು ಕೊಡಬೇಕು, ನಮ್ಮ ಒಂದಷ್ಟು ಹಿತನುಡಿಗಳನ್ನು ಅವ್ರಿಗೆ ಕೊಡಬೇಕು. ನಾನು ನಿನ್ನ ಒಳ್ಳೆ ಸಖ ಅನ್ನೋದನ್ನು ನಾವು ತಿಳಿಸ್ಕೊಡ್ಬೇಕು. ಅದು ಬಹಳ ಮುಖ್ಯವಾಗತ್ತೆ. ಒಂದು ಕರ್ಮ ಅನ್ನೋದೇನಿದೆ ಅದನ್ನು ಸವಿಸದೆ ಬೇರೆ ದಾರಿ ಇಲ್ಲ. ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಯಾವ್ಯಾವುದೋ ಈ ಜನ್ಮದಲ್ಲಿ ನಮಗೆ ಅದು ಒಂದಷ್ಟು ಕಷ್ಟಗಳು, ನಷ್ಟಗಳು, ನೋವುಗಳು ಕೊಡ್ತಾ ಇರುತ್ತೆ. ಅದನ್ನು ಈ ಜನ್ಮದಲ್ಲಿ ಅನುಭವಿಸ್ಬಿಡೋದು ಒಳ್ಳೆಯದು. ಇಲ್ಲ ಅಂದರೆ ಈ ಜನ್ಮದಲ್ಲಿ ಅನುಭವಿಸದೆ ತಪ್ಪಿಸ್ಕೊಂಡ್ರೆ ಮತ್ತೆ ಮುಂದಿನ ಜನ್ಮದಲ್ಲಿ ಅದು ಇನ್ನೂ ಜಾಸ್ತಿ ಹೊರೆ ಜಾಸ್ತಿ ಆಗತ್ತೆ ನಮಗೆ. ಅದಕ್ಕೆ ಪೇಯ್ನ್ ಈಸ್ ಇನ್ಎವಿಟಬಲ್ ಬಟ್ ಸಫರಿಂಗ್ ಈಸ್ ಆಪ್ಷನಲ್ ಅಂತ ಒಂದು ಮಾತಿದೆ. ನೋವು ಅನ್ನೋದು ಸಹಜ, ಪ್ರತಿಯೊಂದು ಹಂತದಲ್ಲೂ ನಮಗೆ ಸಿಗ್ತಾ ಇರುತ್ತೆ. ಆದರೆ ಅದನ್ನು ನಾವು ಅನುಭವಿಸದೆ ನಮ್ಮನ್ನು ನಾವು ಅದರಿಂದ ಮಾನಸಿಕವಾಗಿ ದೂರ ಇಟ್ಕೋಬೋದು. ಅದನ್ನು ಸಹಜ ಅಂತ ತೊಗೊಂಬಿಟ್ರೆ ನಮಗೆ ಅಂಥದ್ದೊಂದು ಸಮಸ್ಯೆ ಆಗಲ್ಲ ಅದನ್ನು ನಾವು ಎದುರಿಸೋಕ್ಕೆ. ಇದರಿಂದೆಲ್ಲ ಒಂದಷ್ಟು ಸಾಂತ್ವನ ಸಿಗಬೇಕು, ನಮ್ಗೆ ಆತ್ಮವಿಶ್ವಾಸ ಬರಬೇಕು ಅಂದರೆ ಏನು ಮಾಡಬೇಕು ಮನುಷ್ಯ ಅಂದರೆ ಒಂದಷ್ಟು ಸತ್ಸಂಗಗಳಲ್ಲಿ ಭಾಗವಹಿಸಬೇಕು. ಸತ್ಸಂಗದಿಂದ ವಿವೇಕ ಸಿಗತ್ತೆ, ಸತ್ಸಂಗದಿಂದ ಮನುಷ್ಯನಿಗೆ ಧೈರ್ಯ, ಸಾಂತ್ವನ ಸಿಗತ್ತೆ. ಇದನ್ನು ವಿವರಿಸೋಕ್ಕೆ ಮತ್ತೊಂದು ಕಗ್ಗದ ಸಹಾಯ ತಗೋಬೋದು. ಗ್ರಹಗತಿ ಯತಿದ್ದುವನೆ ಜೋಯಿಸನು ಜಾತಕದಿ ವಿಹುತವಾಗಿಹುದರ ಗತಿ ಸೃಷ್ಟಿ ವಿಧಿಯಿಂ ಸಹಿಸದಲ್ಲದೆ ಮುಗಿಯದಾವದಶೆ ಬಂದೊಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ. ಏನಾಗಬೇಕೋ ಅದು ಹಾಗೇ ಆಗತ್ತೆ. ಯಾವುದೇ ಜೋಯಿಸಿ ಗ್ರಹಗತಿಯನ್ನೇನು ಬದಲು ಮಾಡೋಕ್ಕಾಗಲ್ಲ. ಆದರೆ ಸಹನೆಯಿಂದ ನಾವು ಎದುರಿಸಿದಾಗ ಈ ಸಮಸ್ಯೆಗಳನ್ನೆಲ್ಲ ನಾವು ಸುಲಭವಾಗಿ ನೀಗಿಸ್ಕೋಬೋದು ಅಂತ. ವಿಧಿಯ ಹೊರೆಗಳನ್ನು ತಪ್ಪಿಸಿಕೊಳ್ಳುವ ನೆಲ್ಲಿಹನು ಬೆದರಿಕೆಯ ನದರಿಂದ ನೀಗಿಪನು ಸಕನು ಎದೆಯ ನುಕ್ಕಾಗಿ ಸಾನಿಸು ಬೆನ್ನ ತುಟಿಯ ಬಿಗಿ ವಿಧಿಯ ಗಸ ನೀಂಕತ್ತೆ ಮಂಕುತಿಮ್ಮ. ಹರಿ ಓಂ ನಮಸ್ತೆ.